ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿರಡಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಎಲ್ಲಿದ್ದೀರಿ? ದೇಶದ ಪ್ರತಿಪಕ್ಷಗಳು, ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಕೇಳ್ತಾ ಇರುವ ಗಂಭೀರ ಪ್ರಶ್ನೆ ಇದು. ಸಂಸತ್ನ ಮುಂಗಾರು ಅಧಿವೇಶನ ಆರಂಭವಾಗಿ 20 ದಿನಗಳಾಯಿತು. ಆದರೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇಲ್ಲ, ಮಾತನಾಡ್ತಾ ಇಲ್ಲ, ಪ್ರತಿಪಕ್ಷಗಳಿಗೆ ಉತ್ತರನೂ ಕೊಡ್ತಾ ಇಲ್ಲ. ಒಂದು ರೀತಿ ತಲೆಮರೆಸ್ಕೊಂಡವರಂತೆ ಓಡಾಡ್ತಾ ಇದ್ದಾರೆ. ಈ ಹಿಂದೆ ಅಮಿತ್ ಶಾ ಸಂಸತ್ತಿನಲ್ಲಿ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಎದ್ದು ನಿಂತು ಉತ್ತರಿಸ್ತಾ ಇದ್ರು. ಆರ್ಟಿಕಲ್ 370 ರದ್ದುಪಡಿಸಿದ ಸಂದರ್ಭದಲ್ಲಿ, ರೈತರ ಪ್ರತಿಭಟನೆ ಸಂದರ್ಭದಲ್ಲಿ, ವಕ್ಫ್ ಬಿಲ್ ಅಂತಹ ಅತ್ಯಂತ ಸೂಕ್ಷ್ಮ ಮತ್ತು ರಾಜಕೀಯವಾಗಿ ವಿವಾದಾತ್ಮಕ ವಿಚಾರಗಳ ಬಗ್ಗೆ ಸದನದಲ್ಲಿ ಸುದೀರ್ಘವಾಗಿ ಮಾತನಾಡಿದರು. ಆದರೆ ಈಗ ವಿದ್ಯಾರ್ಥಿಗಳ ಹೋರಾಟದ ಸಂದರ್ಭದಲ್ಲಿ ನಡೆದ ಪೊಲೀಸ್ ಕ್ರಮದ ಬಗ್ಗೆ ಮಾತ್ರ ಅವರು ಮೌನ ಆಗಿದ್ದಾರೆ. ಜಂತರ್ ಮಂತರ್ ಹೋರಾಟ ಮತ್ತು ಪೊಲೀಸ್ ಕ್ರಮದ ಬಗ್ಗೆ ಅಮಿತ್ ಶಾ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇಂತಹ ಗೃಹ ಸಚಿವರನ್ನೇ ಐರನ್ ಮ್ಯಾನ್ ಅಂತ ಗೋಧಿ ಮೀಡಿಯಾಗಳು ಬಣ್ಣಿಸ್ತಾ ಇದ್ವು. ಈಗ ಐರನೂ ಇಲ್ಲ, ಸೈರನೂ ಇಲ್ಲ. ಹೋಮ್ ಮಿನಿಸ್ಟರ್ ಅವರ ಸೌಂಡೇ ಇಲ್ಲ. ಅವರ ಧ್ವನಿ ಹೇಗಿದೆ ಅನ್ನೋದು ಮರೆತೇ ಹೋಗುವಂತೆ ಅವರು ಮೌನ ಆಗಿದ್ದಾರೆ. ಅಮಿತ್ ಶಾ ಅವರನ್ನ ಪ್ರತಿಪಕ್ಷಗಳು ಪ್ರಶ್ನಿಸ್ತಾ ಇದೆ. ಜಂತರ್ ಮಂತರ್ ಘಟನೆಗೆ ಸಂಬಂಧಿಸಿ ಅವರ ಉತ್ತರವನ್ನ ಬಯಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ನೇರವಾಗಿ ಅಮಿತ್ ಶಾರನ್ನೇ ಗುರಿಯಾಗಿಸಿಕೊಂಡು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅಮಿತ್ ಶಾ ಸದನಕ್ಕೆ ಬಂದು ಉತ್ತರಿಸುವಂತೆ ಮಲ್ಲಿಕಾರ್ಜುನ ಖರ್ಗೆಯವರು ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಗೃಹ ಸಚಿವರ ಉತ್ತರಕ್ಕೆ ಕಾಯ್ತಾ ಇದ್ದಾರೆ. ಜೆನ್ಜಿ ಪೀಳಿಗೆ ಕೂಡ ಗೃಹ ಸಚಿವರಿಂದ ಉತ್ತರದಾಯಿತ್ವ ಕೇಳ್ತಾ ಇದೆ. ಆದರೆ ಅಮಿತ್ ಶಾ ಮಾತ್ರ ಮೌನ. ಹಾಗಾದ್ರೆ ಈ ಮೌನದ ಹಿಂದಿರುವ ಕಾರಣ ಏನು? ಪೊಲೀಸರ ಕ್ರಮವನ್ನ ಸಮರ್ಥಿಸಿದರೆ ಜೆನ್ಜಿ ಪೀಳಿಗೆ ಮತ್ತಷ್ಟು ಆಕ್ರೋಶಗೊಳ್ಳಬಹುದು ಎಂಬ ಭಯವ? ಅಥವಾ ಪೊಲೀಸರ ಕ್ರಮವನ್ನ ವಿರೋಧಿಸಿದರೆ ಗೃಹ ಸಚಿವರಾಗಿ ತಮ್ಮದೇ ಇಲಾಖೆಯ ವಿರುದ್ಧ ಮಾತನಾಡಿದಂತಾಗುತ್ತೆ ಎಂಬ ಇಕ್ಕಟ್ಟು ಎದುರಾಗಿದೆಯಾ? ಇದೇ ಕಾರಣಕ್ಕೆ ಅಮಿತ್ ಶಾ ಸಂಸತ್ತಿನಿಂದ ದೂರ ಉಳಿದಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಒಮ್ಮೆ ನೆನಪಿಸ್ಕೊಳ್ಳಿ, ಆರ್ಟಿಕಲ್ 370 ರದ್ದುಪಡಿಸಿದಾಗ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಪಡಿಸುವ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಾಗ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಸರ್ಕಾರ ಸಂಸತ್ತಿನಲ್ಲೇ ಸಮರ್ಥಿಸಿತ್ತು. ಆ ಸಂದರ್ಭದಲ್ಲಿ ಅಮಿತ್ ಶಾ ಸದನಕ್ಕೆ ಬಂದಿದ್ರು. ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಸರ್ಕಾರದ ನಿರ್ಧಾರವನ್ನ ಸಮರ್ಥನೆ ಮಾಡಿದ್ರು. ಅದೇ ರೀತಿ ರೈತರ ಪ್ರತಿಭಟನೆ ದೇಶದ ರಾಜಧಾನಿಯನ್ನ ಕಂಗೆಡಿಸಿದಾಗಲೂ ಗೃಹ ಸಚಿವಾಲಯದ ಪಾತ್ರದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದು. ರೈತರು ದೆಹಲಿಯ ಗಡಿಯಲ್ಲಿ ಕುಳಿತಿದ್ರು. ಕೇಂದ್ರ ಸರ್ಕಾರ ಮತ್ತು ರೈತರ ನಡುವೆ ಸಂಘರ್ಷ ತೀವ್ರಗೊಂಡಿತ್ತು. ಆ ಸಂದರ್ಭದಲ್ಲೂ ಅಮಿತ್ ಶಾ ಮಾತನಾಡಿದ್ರು. ಸರ್ಕಾರದ ನಿಲುವನ್ನ ವಿವರಿಸಿದ್ರು. ವಕ್ಫ್ ಬಿಲ್ ವಿಚಾರದಲ್ಲೂ ಇದೇ ಕತೆ. ದೇಶದಾದ್ಯಂತ ರಾಜಕೀಯ ಚರ್ಚೆ ಹುಟ್ಟುಹಾಕಿದ ಸೂಕ್ಷ್ಮ ವಿಚಾರದ ಬಗ್ಗೆ ಅಮಿತ್ ಶಾ ಸದನದಲ್ಲಿ ಮಾತನಾಡಿದ್ರು. ಅಂದ್ರೆ ವಿವಾದಾತ್ಮಕ ವಿಚಾರಗಳಿಂದ ಅಮಿತ್ ಶಾ ಹಿಂದೆ ಸರಿದವರಲ್ಲ ಅಂತ. ಆದ್ರೆ ಈಗ ವಿದ್ಯಾರ್ಥಿಗಳ ಹೋರಾಟದ ವಿಚಾರದಲ್ಲಿ ಮೌನ ಆಗಿದ್ದಾರೆ. ಪೊಲೀಸರ ಕ್ರಮದ ಬಗ್ಗೆ ಬಾಯಿ ತೆರೆದಿಲ್ಲ. ಜಂತರ್ ಮಂತರ್ನ ಘಟನೆಗಳು ಮತ್ತು ಯುವ ಜನರ ಆಕ್ರೋಶದ ಬಗ್ಗೆ ಒಂದು ಶಬ್ದ ಮಾತನಾಡಿಲ್ಲ. ಸಂಸತ್ ಕಲಾಪಕ್ಕೂ ಬರ್ತಾ ಇಲ್ಲ. ವಿಪಕ್ಷಗಳ ಒತ್ತಾಯಕ್ಕೆ ಸೊಪ್ಪು ಹಾಕಿಲ್ಲ. ಇಲ್ಲೇ ಈ ಇಡೀ ವಿವಾದದ ಅತ್ಯಂತ ಕುತೂಹಲಕಾರಿ ಭಾಗ ಅಡಗಿರೋದು. ಒಂದು ಕಡೆ ಗೃಹ ಸಚಿವರು, ಮತ್ತೊಂದು ಕಡೆ ದೆಹಲಿ ಪೊಲೀಸರು. ಇವರಿಬ್ಬರ ನಡುವಿನ ಆಡಳಿತಾತ್ಮಕ ಸಂಬಂಧ ಎಲ್ರಿಗೂ ಗೊತ್ತಿರುವ ವಿಚಾರ. ಹೀಗಿರುವಾಗ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಕೈಗೊಂಡ ಕ್ರಮದ ಬಗ್ಗೆ ಗೃಹ ಸಚಿವರು ಏನ್ ಹೇಳ್ತಾರೆ ಎಂಬುದನ್ನ ದೇಶ ನಿರೀಕ್ಷಿಸುವುದು ಸಹಜ. ಪೊಲೀಸರು ಸರಿಯಾಗಿಯೇ ನಡೆದುಕೊಂಡಿದ್ದಾರಾ? ಹೌದಾದ್ರೆ ಅಮಿತ್ ಶಾ ಸಂಸತ್ತಿನಲ್ಲಿ ನಿಂತ್ಕೊಂಡು ಹೇಳಿ, ಪೊಲೀಸರು ಕಾನೂನಿನ ಪ್ರಕಾರವೇ ನಡೆದುಕೊಂಡಿದ್ದಾರೆ ಅಂತ ಅವರು ಹೇಳಬೇಕಾಗಿದೆ. ವಿರೋಧ ಪಕ್ಷಗಳ ಆರೋಪಗಳಿಗೆ ಉತ್ತರಿಸಬೇಕಾಗಿದೆ. ವಿದ್ಯಾರ್ಥಿಗಳ ಆರೋಪಗಳಿಗೆ ಉತ್ತರಿಸಲಿ. ಆದರೆ ಅವರು ಪೊಲೀಸರ ಕ್ರಮವನ್ನ ಸಮರ್ಥಿಸಿದರೆ ಜೆನ್ಜಿ ಪೀಳಿಗೆ ಅದನ್ನ ಒಪ್ಪಿಕೊಳ್ಳುತ್ತಾ? ಪೊಲೀಸರ ಬಲಪ್ರಯೋಗವನ್ನ ಸರ್ಕಾರ ಸಮರ್ಥಿಸ್ತಾ ಇದೆ ಎಂಬ ಸಂದೇಶ ಯುವ ಜನತೆಗೆ ಹೋದರೆ ಅದರಿಂದ ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣಕ್ಕೆ ಹೊಡೆತ ಬೀಳುತ್ತೆ. ಇನ್ನೊಂದು ಕಡೆ ಅಮಿತ್ ಶಾ ಪೊಲೀಸರ ಕ್ರಮವನ್ನ ಟೀಕಿಸಿದ್ರೆ ಅದು ಅವರದೇ ಗೃಹ ಇಲಾಖೆಯ ಆಡಳಿತಾತ್ಮಕ ವ್ಯವಸ್ಥೆಯ ವಿರುದ್ಧದ ಹೇಳಿಕೆಯಾಗಿ ಕಾಣುತ್ತೆ.
ಹೀಗಾಗಿ ಒಂದೆಡೆ ಪೊಲೀಸರ ಪರ ನಿಂತರೆ ಜೆನ್ಜಿ ಪೀಳಿಗೆಯ ವಿರೋಧ ಎದುರಾಗುವ ಸಾಧ್ಯತೆ, ಮತ್ತೊಂದು ಕಡೆ ಪೊಲೀಸರನ್ನ ಟೀಕಿಸಿದರೆ ಸರ್ಕಾರದ ಆಡಳಿತಾತ್ಮಕ ಹೊಣೆಗಾರಿಕೆಯ ಪ್ರಶ್ನೆ ಎದುರಾಗುವ ಸಾಧ್ಯತೆ. ಈ ರಾಜಕೀಯ ಇಕ್ಕಟ್ಟಿನಿಂದ ಹೊರಬರುವ ಮಾರ್ಗವೇ ಅವರ ಮೌನದ ಹಿಂದಿರುವ ರಹಸ್ಯ. ಪ್ರತಿಪಕ್ಷಗಳು ಈಗ ಇದೇ ಪ್ರಶ್ನೆಯನ್ನ ಎತ್ತುತ್ತಾ ಇದೆ. ರಾಹುಲ್ ಗಾಂಧಿ ಇದೇ ವಿಚಾರವನ್ನು ಹಿಡಿದುಕೊಂಡು ಅಮಿತ್ ಶಾರನ್ನ ಕೆಣಕ್ತಾ ಇದ್ದಾರೆ. ಈಗ ವಿರೋಧ ಪಕ್ಷಗಳ ಬಳಿ ಒಂದು ಸರಳ ರಾಜಕೀಯ ತಂತ್ರ ಇದೆ. ಅದೇನೆಂದ್ರೆ ಅಮಿತ್ ಶಾ ಮಾತನಾಡ್ಲಿ ಅನ್ನೋದು. ಅವರು ಮಾತನಾಡಿದರೆ ಅವರ ಮಾತಿನ ಮೇಲೆ ರಾಜಕೀಯ ದಾಳಿ ನಡೆಸಬಹುದು, ಮಾತನಾಡದಿದ್ರೆ ಯಾಕೆ ಮೌನ ಅಂತ ಪ್ರಶ್ನಿಸಬಹುದು. ಇದಕ್ಕಾಗಿಯೇ ಪ್ರತಿಪಕ್ಷಗಳು ಅಮಿತ್ ಶಾರನ್ನ ನಿರಂತರವಾಗಿ ಕೆಣಕ್ತಾ ಇದೆ, ಮೂದಲಿಸ್ತಾ ಇದೆ, ಸಂಸತ್ತಿಗೆ ಬಂದು ಉತ್ತರಿಸುವಂತೆ ಒತ್ತಡ ಹೇರ್ತಾ ಇದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಅಮಿತ್ ಶಾ ಮಾತ್ರ ಬಾಯ್ ಬಿಡ್ತಾ ಇಲ್ಲ. ಮೌನವೇ ಈಗ ಚಾಣಕ್ಯ ನೀತಿ ಅಂತ ಆಗಿದೆ. ಉಕ್ಕಿನ ಮನುಷ್ಯ ತುಕ್ಕು ಹಿಡಿದಂತೆಯೂ ಆಗಿದೆ. ಅಮಿತ್ ಶಾ ಭಾರತ ಸರ್ಕಾರದ ಗೃಹ ಮಂತ್ರಿ, ದೇಶದ ಆಂತರಿಕ ಭದ್ರತೆ, ಕಾನೂನು ಮತ್ತು ಸುವ್ಯವಸ್ಥೆ, ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ತನಿಖಾ ಸಂಸ್ಥೆಗಳು, ದೆಹಲಿ ಪೊಲೀಸರಂತಹ ವ್ಯವಸ್ಥೆಗಳು ಇವೆಲ್ಲವೂ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಪ್ರಮುಖ ವಿಷಯಗಳು. ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿ ತಮ್ಮ ಇಲಾಖೆಯ ಪ್ರಮುಖ ನಿರ್ಧಾರಗಳು ಮತ್ತು ಗಂಭೀರ ವೈಫಲ್ಯಗಳ ಬಗ್ಗೆ ಸದನಕ್ಕೆ ಉತ್ತರಿಸುವ ಹೊಣೆಗಾರಿಕೆ ಅವರ ಮೇಲೆ ಇದೆ. ಹೀಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸ್ ಕ್ರಮದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಗೃಹ ಸಚಿವರು ಉತ್ತರಿಸಬೇಕಾಗತ್ತೆ. ಆದರೆ ಅವರು ಉತ್ತರಿಸ್ತಾ ಇಲ್ಲ, ತಮ್ಮ ಉತ್ತರದಾಯಿತ್ವ ತೋರಿಸಿಲ್ಲ. ಹಾಗಾಗಿ ಭಾರತದ ಗೃಹ ಮಂತ್ರಿ ರಾಜೀನಾಮೆ ನೀಡಬೇಕು ಎಂಬ ಆಗ್ರಹಗಳು ಕೇಳಿ ಬಂದಿದೆ. ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಶಿಕ್ಷಣ ಸಚಿವರು ರಾಜಕೀಯ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ನೀಡಿದರೆ, ಜಂತರ್ ಮಂತರ್ನ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದಲ್ಲಿ ಗೃಹ ಸಚಿವರು ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇದೆ. ಹೊಣೆಗಾರಿಕೆಯ ಮಾನದಂಡ ಎಲ್ರಿಗೂ ಒಂದೇ ಆಗಿರಬೇಕು. ಒಂದು ಇಲಾಖೆಯ ಆಡಳಿತಾತ್ಮಕ ವೈಫಲ್ಯಕ್ಕೆ ರಾಜಕೀಯ ಹೊಣೆಗಾರಿಕೆ ಆ ಇಲಾಖೆಯ ಮಂತ್ರಿಯದ್ದಾಗಿರುತ್ತೆ. ಪ್ರತಿಪಕ್ಷಗಳು ಈಗ ಅಮಿತ್ ಶಾರ ಹೊಣೆಗಾರಿಕೆಯನ್ನ ಪ್ರಶ್ನೆ ಮಾಡ್ತಾ ಇದೆ. ಅಮಿತ್ ಶಾ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇಲ್ಲ. ಅಮಿತ್ ಶಾ ಅವರೇ, ಈವರೆಗೆ ಸಂಸತ್ನಲ್ಲಿ ನೀವೇ ಹೆಚ್ಚು ಮಾತಾಡ್ತಾ ಇದ್ರಿ, ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೆಚ್ಚು ಮಾತಾಡಿದ್ದೆ ನೀವು, ವಿಪಕ್ಷಗಳ ಮೇಲೆಯೂ ನೀವು ಏರಿ ಹೋಗ್ತಾ ಇದ್ರಿ. ಹಾಗಿರುವಾಗ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮದ ಬಗ್ಗೆ ಮಾತನಾಡಲು ನಿಮಗೆ ಹಿಂಜರಿಕೆ ಯಾಕೆ? ಪೊಲೀಸರು ಸರಿಯಾಗಿ ನಡೆದುಕೊಂಡಿದ್ರೆ ಅದನ್ನ ಹೇಳಿ, ತಪ್ಪಾಗಿ ನಡೆದುಕೊಂಡಿದ್ರೆ ತನಿಖೆ ಘೋಷಿಸಿ, ಆರೋಪಗಳು ಸುಳ್ಳಾಗಿದ್ರೆ ದಾಖಲೆಯೊಂದಿಗೆ ತಿರಸ್ಕರಿಸಿ, ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರಿಸಿ, ಯುವ ಜನರ ಪ್ರಶ್ನೆಗಳಿಗೆ ಉತ್ತರಿಸಿ. ಅದು ಬಿಟ್ಟು ಮೌನ ಆಗಿದ್ರೆ ಏನು ಪ್ರಯೋಜನ? ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಕ್ಕೆ ಕುರ್ಚಿ ಇದ್ದಂತೆ ಆ ಕುರ್ಚಿಗೆ ಹೊಣೆಗಾರಿಕೆಯೂ ಇದೆ. ಗೃಹ ಸಚಿವರ ಕುರ್ಚಿ ಕೇವಲ ಅಧಿಕಾರದ ಕುರ್ಚಿ ಅಲ್ಲ, ಅದು ಉತ್ತರದಾಯಿತ್ವದ ಕುರ್ಚಿ. ಇಂದು ದೇಶದ ಯುವ ಜನತೆ ಆ ಕುರ್ಚಿಯತ್ತ ನೋಡ್ತಾ ಇದೆ, ಪ್ರತಿಪಕ್ಷಗಳು ಆ ಕುರ್ಚಿಯತ್ತ ನೋಡ್ತಾ ಇದೆ, ಸಂಸತ್ತು ಆ ಕುರ್ಚಿಯತ್ತ ನೋಡ್ತಾ ಇದೆ. ಆದರೆ ಸಂಸತ್ನಲ್ಲಿರುವ ಆ ಕುರ್ಚಿ ಹಲವು ದಿನಗಳಿಂದ ಖಾಲಿ ಇದೆ. ಅಮಿತ್ ಶಾ ಎಲ್ಲಿದ್ದೀರಿ ಅಂತ ಇಡೀ ದೇಶವೇ ಪ್ರಶ್ನಿಸ್ತಾ ಇದೆ. ಬನ್ನಿ, ಈ ಪ್ರಶ್ನೆಗೆ ಉತ್ತರ ಕೊಡಿ, ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಬೇಡಿ. ಯುವ ಜನರು ಮತ್ತು ಪ್ರತಿಪಕ್ಷಗಳು ಕೇಳುವ ಪ್ರಶ್ನೆಗೆ ಉತ್ತರಿಸದೆ ನಿಮ್ಗೆ ಓಡಿ ಹೋಗ್ಬೋದು, ಆದರೆ ಉತ್ತರದಾಯಿತ್ವದಿಂದ ತಪ್ಪಿಸಿಕೊಳ್ಳಲು ಯಾವತ್ತೂ ಸಾಧ್ಯವಿಲ್ಲ ಅಮಿತ್ ಶಾ ಅವರೇ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.